ಡಾಕ್ಟರ್, ನನ್ನ ಇವತ್ತಿನ ಪಾಡ್ಕಾಸ್ಟ್ನ ಉದ್ದೇಶ ಒಂದೇ. ಅಂದರೆ ಆಯುರ್ವೇದ ಅತ್ಯಂತ ಕಡೆಗಣಿಸಲ್ಪಟ್ಟ ವಲಯ ಅಥವಾ ಕ್ಷೇತ್ರ ಭಾರತದಲ್ಲಿ ಇಂದಿಗೂ ಕೂಡ. ಆದರೆ ಒಂದೇನೆಂದರೆ, ಬರ್ತಾ ಬರ್ತಾ ಜನರಿಗೆ ಆಯುರ್ವೇದದ ಮೇಲಿನ ನಂಬಿಕೆಯೂ ಹೆಚ್ಚಾಗ್ತಾ ಇದೆ, ಅದರ ಬಳಕೆ ಹೆಚ್ಚಾಗ್ತಾ ಇದೆ. ಆದರೆ ಸಾಲದು ಅಂತ ಏನೇ ಸಮಸ್ಯೆ ಆದರೂ ಕೂಡ ಅಲೋಪತಿಗೆ ಹೋಗ್ಬಿಡ್ತೀವಿ. ಆದರೆ ಸಣ್ಣ ಪುಟ್ಟ ಆಯುರ್ವೇದ ಮೆಡಿಸಿನ್ಸಿಂದ ಕೇವಲ ಲಕ್ಷಣ ಮಾತ್ರ ಅಲ್ಲ, ಆ ರೋಗ ಗುಣ ಆಗತ್ತೆ ಆಯುರ್ವೇದದಲ್ಲಿ. ಅದನ್ನು ಜನ ತಿಳ್ಕೊಳ್ಳೋದಿಲ್ಲ ಅಂತ. ಆಯುರ್ವೇದ ವ್ಯಕ್ತಿಯ ಜೀವನದಲ್ಲಿ ಅದು ಭಾರತನ ಕಾನ್ಸಂಟ್ರೇಟ್ ಮಾಡಿ. ತುಂಬ ಪ್ರಸ್ತುತವಾದ ಪ್ರಚಲಿತ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಮೊಟ್ಟ ಮೊದಲದಾಗಿ ಆಯುರ್ವೇದ ಒಂದು ಜೀವನಶಾಸ್ತ್ರ, ಸೈನ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಇದಕ್ಕೆ ಅನಾದಿ ಮತ್ತು ಅನಂತ ಅಂತ ಕರಿತೀವಿ. ಎಷ್ಟೋ 1000 ವರ್ಷಗಳು, 5000 ವರ್ಷ ನಮ್ಮ ಲೆಕ್ಕ ಇದೆ. ಸಾವಿರಾರು ವರ್ಷಗಳ ಐತಿಹ್ಯ ಇರತಕ್ಕಂಥ ಒಂದು ಪದ್ಧತಿ. ಆ್ಯಂಡ್ ಆಂಗ್ಲ ಭಾಷೆಯಲ್ಲಿ ನಾವು ತರ್ಜುಮೆ ಮಾಡಿದ್ರೆ ಆಯುರ್ವೇದ ಈಸ್ ಎವರ್ ಕಾನ್ಸ್ಟೆಂಟ್, ನೆವರ್ ಚೇಂಜಿಂಗ್. ಆಲ್ ಆಫ್ ದ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಬೈ ಆ್ಯಂಡ್ ಲಾರ್ಜ್ ನೆವರ್ ಕಾನ್ಸ್ಟೆಂಟ್, ಎವರ್ ಚೇಂಜಿಂಗ್ ಅಂತ. ಸೊ ಹಾಗಿದ್ದಾಗ ಅಂದಿನ ಆಯುರ್ವೇದ ಇವತ್ತಿಗೂ ಪ್ರಸ್ತುತ ಪ್ರಚಲಿತ, ನಾಳೆಗೂ ಅಷ್ಟೇ ಉಪಯುಕ್ತಕರ ಆ್ಯಂಡ್ ಲಾಭದಾಯಕ ಆರೋಗ್ಯದ ಚೇತರಿಕೆ ದೃಷ್ಟಿಕೋನದಲ್ಲಿ ಅಂತ. ಸೊ ನೀವೇನು ಹೇಳ್ತಾ ಇದ್ರಿ, ಇನ್ನೂ ಗಮನ ಸೆಳೆದಿಲ್ಲ ಅಂತಕ್ಕಂಥದ್ದು ಕಡಿಮೆ ಅನ್ಸುತ್ತೆ. ಡೆಫಿನೆಟ್ಲಿ ಭಾಗಶಃ ಹೌದು, ಪೂರ್ತಿ ಅಲ್ಲ, ಭಾಗಶಃ ತಮ್ಮ ಮಾತನ್ನು 100% ಸ್ಪಂದಿಸ್ತೇನೆ, ಒಪ್ತೇನೆ. ಯಾಕೆ ಅಂತ ಹೇಳಿದ್ರೆ, ದೀಪದ ಕೆಳಗೆ ಕತ್ಲು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮದೇ ತಾನೆ ಅರ್ಶಿನ ನಮಗೆ ಗೊತ್ತಿರೋದೆ, ಶುಂಠಿ ಅಲ್ಲಿ ಏನು ಟಿ ವಿಲಿ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ 500 ರೂಪಾಯಿ ಕೊಟ್ಟು ಕಳೆದೇನೆ, ಮನೇಲಿ ಕುಟ್ಟಿದ್ರೆ ಮಾಡ್ಕೊಂಬಿಡ್ತೀವಿ ಅಂತ. ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ ತುಂಬ ಹಿರಿಯರು ಉಕ್ತಿಯನ್ನು ಹೇಳ್ತಾಯಿದ್ರು. ಸೊ ಸ್ವಯಂ ಚಿಕಿತ್ಸೆಗಳನ್ನು, ಪರಿಪೂರ್ಣವಾದಂತಹ ಜ್ಞಾನವಿಲ್ಲದೆ ಇರತಕ್ಕಂತಹ ಚಿಕಿತ್ಸೆಗಳನ್ನು ತೊಗೊಂಡು ಬರ್ತಾಯಿದ್ವಿ. ಅದೊಂದು ಭಾಗ. ಅದಾದಮೇಲೆ ಆನುವಂಶೀಯ ರೀತಿಯಲ್ಲಿ ಪಾರಂಪರಿಕ ವೈದ್ಯಗಳು ಬಂತು, ಅದೊಂದು ಬೇರೆ. ಇವತ್ತು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ, ಕಾಲೇಜು ಇದ್ರ ಮುಖೇನ ತುಂಬ ಸೈಂಟಿಫಿಕ್ ಅಪ್ರೋಚಲ್ಲಿ ಅಂದಿನ ಆಯುರ್ವೇದವನ್ನು ಇಂದಿಗೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಕೈಂಕರ್ಯಕ್ಕೇನು ಭಾಗಿಯಾಗಿದೆ. ಅದು ತುಂಬ ಶ್ಲಾಘನೀಯ ಅಂತಕ್ಕಂಥದ್ದು ಒಂದು. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, 2014 ನಂತರ ಫಾರ್ ಮೆನಿ ರೀಸನ್ಸ್ ವಿಚ್ ಯು ನೋ, ಆಯುರ್ವೇದಕ್ಕೆ, ಯೋಗಕ್ಕೆ ಎಲ್ಲಿಲ್ಲದ ಒಂದು ಮನ್ನಣೆ ಬಂದಿರತಕ್ಕಂಥದ್ದು ತುಂಬ ಸ್ವಾಗತಾರ್ಹವಾದಂಥ ವಿಚಾರ. 2 ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡಬೇಕು ಭಾವನಾ. ಏನಂದರೆ, ಗ್ರಾಮರಸ್ ಆಯುರ್ವೇದ, ಗ್ಲಾಮರಸ್ ಆಯುರ್ವೇದ ಅಂತ ನಾನು ಹೇಳ್ತೀನಿ. ಗ್ರಾಮರಸ್ ಆಯುರ್ವೇದ, ಗ್ಲಾಮರಸ್ ಏನು ವ್ಯತ್ಯಾಸ ಎರಡಕ್ಕೂ? ಏನಂದರೆ, ಇವತ್ತು ನಾವು ಸ್ಪಾ ಇಟ್ಟೆ, ಮಸಾಜ್ ಮಾಡಿಸ್ದೆ, ಕರಿ ಕೂದಲನ್ನ ಒಂದೇ ರಾತ್ರಿ ಬೆಳ್ಳಿಗೆ ಮಾಡಿಸ್ಬಿಟ್ಟೆ, ನಿಮ್ಗೇನು ಹಲ್ಲು ಫುಲ್ ಟ್ಯಾನ್ ಆಗಿಬಿಟ್ಟಿದ್ಯಾ, ನಾನು ಪೇಸ್ಟ್ ತೊಗೊಂಬಿಟ್ಟು ಉಜ್ಜಿಬಿಟ್ಟು ನಾಳೆ ಬೆಳಿಗ್ಗೆ ವೈಟ್ಗೆ ಆಗಿಬಿಡುತ್ತೆ, ಈ ಥರದ್ದನ್ನು ನೀವು ಗಿಮಿಕ್ಸ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಆ ಥರದ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ ಬರ್ತಾಯಿದೆ. ಆದರೆ ನೀವು ಬೆಳಗಾಗೆದ್ದು ಸ್ವೀಟ್ ಕಲರು, ವೈಟ್ ಕಲರು, ಪಿಂಕ್ ಕಲರು, ಟ್ರಾನ್ಸ್ಪರೆಂಟು, ಜೆಲ್ಲು, ಇಷ್ಟು ಶುಗರು, ಸ್ಯಾಕ್ರಿ ಇರ್ತಕ್ಕಂಥ ಪೇಸ್ಟ್ ಹಲ್ಲುಜ್ಜಿದ್ರೆ ಇಲ್ಲಿರ್ದಿರೋ ಡಯಾಬಿಟಿಸು ಟಕ್ಕಂತ ಬೆಳಗಾಗಿದ್ದ ತಕ್ಷಣ ರೈಸ್ ಮಾಡೋಕ್ಕೆ ಗೊತ್ತಿಲ್ಲದೇ ನಿಮಗೆ ಕಾರಣ. ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂದರೆ ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಇಸ್ ದ ರೈಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಕರೆಕ್ಟಾಗಿ ನೋಡಿ ಸ್ಪಾಟ್ ಹಿಟ್ಟಿಂಗ್ ದ ಬುಲ್ಸ್ ಐ ಅಂತಾರಲ್ಲ, ಹಂಗೆ ನೋಡಿ ಹೊಡಿಬೇಕಂದ್ರೆ ಶೋರ್ ಶಾರ್ಟ್ ಸಕ್ಸಸ್ ಇವತ್ತಿಗೂ ಆಯುರ್ವೇದದಲ್ಲೇ ಇರುತ್ತೆ. ನೀವು ನನ್ನ ಕೇಳಿದ್ರೆ, ಹಾಗಾದರೆ ಆಯುರ್ವೇದ ತುಂಬ ಉತ್ಕೃಷ್ಟನ, ಬೇರೆಲ್ಲ ನಿಕೃಷ್ಟ ಅಂತ? ಖಂಡಿತ ಇಲ್ಲ. ಅಲೋಪತಿ, ನ್ಯಾಚುರೋಪತಿ, ಹೋಮಿಯೋಪತಿ, ಯುನಾನಿ, ಅನೇಕ ಪದ್ಧತಿಗಳಿದೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಮನೆಯಲ್ಲಿ ಸತಿಪತಿ ಹೇಗೆ ಜೊತೆಗಿರಬೇಕು, ಪೇಷಂಟು ಸಮಾಜ, ಡಾಕ್ಟ್ರು ಸಮಾಜ ಡಾಕ್ಟ್ರು, ಈ ಸಮನ್ವಯ ಟ್ರಯಾಂಗಲ್ ಇದೆಯಲ್ಲ, ಪೇಷಂಟು, ಜನರಲ್ ಸಮಾಜ, ಸಫರಿಂಗ್ ಪೇಷಂಟು, ಡಾಕ್ಟ್ರು, ಈ 3 ಮಧ್ಯೆ ಒಂದಿರಬೇಕು. ಏನಂದರೆ ಎಂಪತಿ ಮತ್ತು ಸಿಂಪತಿ. ಆಮೇಲೆ ಇದು ನನ್ನದು ಅನ್ನೋ ಒಂದು ಭಾವನೆ ಇರಬೇಕು. ಇದು ನನ್ನದು ಅಂತ ಭಾವನೆ ಬಂದುಬಿಟ್ರೆ ಆಯುರ್ವೇದ ನಂದಾಗ್ಬಿಡುತ್ತೆ. ಅದಕ್ಕೆ ಡಾಕ್ಟರ್ ಆಗ್ಬೇಕಾದ್ರೆ ನೀವು ಕಾಲೇಜಿಗೆ ಹೋಗಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ಕ್ವಾಲಿಫಿಕೇಷನ್ ಬೇಕು. ಆಯುರ್ವೇದ ಅನುಭವಿಸೋಕ್ಕೆ ಏನು ಬೇಡ, ಅಸ್ಮಿತೆ ಸಾಕು. ಆಯುರ್ವೇದ ಅನುಭವಿಸೋಕ್ಕೆ ಏನು ಬೇಡ, ತನ್ಮಯತೆ ಸಾಕು. ಆಯುರ್ವೇದ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಏನು ಬೇಡ, ಟ್ರೆಡಿಷನ್ ಸಾಕು. ಇದು 3 ಇರೋದ್ರಿಂದ ನಾವು ಅದು ಬೂದಿ ಮುಚ್ಚಿದ ಕೆಂಡ ಸ್ವಲ್ಪ ಸರಿಸ್ಬೇಕು. ಮೋಡ ಕವಿದ ವಾತಾವರಣ ಅಂತೀವಲ್ಲ, ಸ್ವಲ್ಪ ಸರಿಸ್ಬೇಕು. ಸರಿಸಿ ಮಾಧ್ಯಮದ ಮುಖಾಂತರ ತಿಳಿ ಹೇಳಿದರೆ ಇದು ಆಯುರ್ವೇದ. ವ್ಯಾಪ್ತಿ ಏನು? ಆಯುರ್ವೇದದ ವ್ಯಾಪ್ತಿ, ಮಿತಿ ಏನು? ಅಜರಾಮರ, ಅನಾದಿ ಮತ್ತು ಅನಂತ ಅಂತ ಹೇಳಿದೆ. ಷೋಡಶ ಕರ್ಮಗಳು, ಗರ್ಭ ಸಂಸ್ಕಾರದ ಹಿಡಿದು ಭ್ರೂಣಾವಸ್ಥೆಯಲ್ಲಿ ಮಗು ಇದೆ ಅಂದರೆ, ನಾವೆಲ್ಲ ಕಥೆಗಳು ಕೇಳ್ತಾ ಬರ್ತಿದ್ವಿ. ಹಿಂದಿನ ಕಾಲದಲ್ಲಿ ಕರ್ಣ ಗೂಂಬಲ್ಲಿ ಕೇಳಿಸ್ಕೊಂಬಿಟ್ಟ, ಈಚೆ ಬಂದು ಯುದ್ಧ ಮಾಡಿದ್ದೆಲ್ಲ ಕಥೆ ಕೇಳಿಸ್ಕೊತಿದ್ವಿ. ಇವತ್ತು ಒಂದು ಗರ್ಭಿಣಿ ಹೆಂಗಸಿಗೆ ಒಳ್ಳೆಯ ಸಕಾರಾತ್ಮಕವಾದ ವಿಚಾರ, ಒಳ್ಳೆಯ ಆಹಾರ, ಒಳ್ಳೆಯ ಮನೋಕಾಮನೆಗಳನ್ನು ತುಂಬ್ತಾ ಬಂದಾಗ ಆ ಗರ್ಭಿಣಿ ಹೆಂಗಸು ತಾಯಿ ಆಗೋಷ್ಟೊತ್ತಿಗೆ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಮಗುವಿನ ರೂಪಾಂತರದಲ್ಲಿ ಸಮಾಜಕ್ಕೆ ಕೊಡುತ್ತೆ. ಇದಕ್ಕೆ ಗರ್ಭ ಸಂಸ್ಕಾರಗಳು ಹೇಗೆ ಆಯುರ್ವೇದ ಕೆಲಸ ಮಾಡುತ್ತೆ ಅನ್ನೋದ್ರಿಂದ, ಅಂದರೆ ಮಗು ಹುಟ್ಟಕ್ಕಿಂತ ಮುಂಚೆ ಹೇಗೆ ಆಯುರ್ವೇದ ಒಂದು ಇನ್ಪುಟ್ಟು, ಇನ್ಸೈಟ್ ಆಗುತ್ತೆ ಒಂದು ಲೈಫಲ್ಲಿ ಅಂತಕ್ಕಂಥದ್ದು. ಆಮೇಲೆ ಹೇಗೆ ಹುಟ್ಟಬೇಕು,
ಅದು ಸುಸೂತ್ರವಾಗಿ ಮಗು ಹುಟ್ಟಬೇಕು. ತುಂಬ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ನಿಮ್ಮ ಅಕ್ಕಪಕ್ಕ ಪರಿಸರಗಳ ಮಗು ಎಲ್ಲಿ ಹುಟ್ಟುತ್ತಾ ಇದೆ? ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಎಲ್ಲಿ ಹುಟ್ಟುತ್ತಾ ಇದೆ. ಇವತ್ತು ವಯಸ್ಸಾದವ್ರು ಎಲ್ಲಿ ಸಾಯ್ತಿದ್ದಾರೆ? ಹಾಸ್ಪಿಟಲ್ಸ್. ಮಗು ಎಲ್ಲಿ ಹುಟ್ಟುತ್ತಾ ಇತ್ತು ನಿಮ್ಮ ಅಜ್ಜಿ ಕಾಲದಲ್ಲಿ? ಮನೆಯಲ್ಲಿ. ವಯಸ್ಸಾದವ್ರು ಎಲ್ಲಿ ಸಾಯ್ತಾ ಇದ್ರು? ಮನೆಯಲ್ಲಿ. ಅಷ್ಟೇ ವ್ಯತ್ಯಾಸ. ಅಂದರೆ ನಾನು ವಿಜ್ಞಾನದ ವಿರೋಧಿ ಅಲ್ಲ, ಆದರೆ ಇವತ್ತಿನ ಅನೇಕ ಸಂದರ್ಭಗಳಲ್ಲಿ ಅಜ್ಞಾನದ ಮುಸುಕಾಗಿ ನಾವು ವಿಜ್ಞಾನವನ್ನು ನೋಡ್ತಾ ಇರುವಾಗ, ಆ ಟ್ರಾನ್ಸಿಷನ್ನ ನಾವು ಅರ್ಥ ಮಾಡ್ಕೊಳ್ದೇ ಇರುವಾಗ, ಆ್ಯಂಡ್ ಸೂಡೋ ಮಾಡರ್ನೈಸ್ಡ್ ವಿತಿನ್ ಬ್ರಾಕೆಟ್ಸು, ಸೂಡೋ ಮಾಡರ್ನೈಸ್ಡು ಅಂದರೆ ನಾವು ಸಿಕ್ಕಾಪಟ್ಟೆ ಔಷಧಿಗಳನ್ನ ತೊಗೊಂಡ್ಬಿಡ್ತೀನಿ, ಸಿಕ್ಕಾಪಟ್ಟೆ ಡಯೆಟ್ಟು, 0 ಕ್ಯಾಲ್ರಿ, ಆ ಡಯೆಟ್ ಮಾಡ್ತೀನಿ, ಈ ಡಯೆಟ್ ಮಾಡ್ತೀನಿ, 0 ಕ್ಯಾಲೋ, 0 ಪ್ರೋಟೀನು, ಏನೇನೋ ಡಿಫ್ರೆಂಟ್ಗಳ ಕಾನ್ಸೆಪ್ಟ್ಗಳು ಬಂದ್ಬಿಟ್ಟು, ಈ ಹಿಂದಿನ ಕಾಲದಲ್ಲಿ ಇವೆಲ್ಲವೂ ಇತ್ತು. ತಿಳಿ ಹೇಳ್ತಕ್ಕಂಥ ಪದ್ಧತಿ ಇಲ್ಲ. ನೀವು ಯಾವುದೇ ಜಾತಿ, ಧರ್ಮ, ಪ್ರಾಂತ್ಯ ತಗೊಳ್ಳಿ. ಒಬ್ಬ ಏಕಾದಶಿ ಮಾಡ್ತಿದ್ರೆ ಉಪವಾಸ, ಒಬ್ಬ ಶಿವರಾತ್ರಿಗೆ ಮಾಡ್ತಿದ್ದ, ಒಬ್ಬ ಈಸ್ಟರ್ಗೆ ಮಾಡ್ತಿದ್ರೆ, ಒಬ್ಬ ರಂಜಾನಿಗೆ ಮಾಡ್ತಿದ್ದ. ಆ ಧರ್ಮದ ಚೌಕಟ್ಟಿನಲ್ಲಿ ಇವೆಲ್ಲ ಸಕಾರಾತ್ಮಕ, ಆರೋಗ್ಯಕ್ಕೆ ಪೂರಿತವಾದಂತಹ, ಪ್ರೇರಕವಾದಂಥ ಅಂಶಗಳನ್ನು ತುಂಬಿಸಿ, ಇದು ನೀನು ಫಾಲೋ ಮಾಡು, ಇದು ರೆಜಿಮೆನ್, ಇದು ಶಾಸ್ತ್ರ, ಇದು ಧರ್ಮ ಅಂತಿತ್ತು. ನಾವು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ವಿ, ಇದೇನು ಮಹಾ ಚಪ್ಪಲಿ, ನನ್ನ ಸ್ವಾತಂತ್ರ್ಯ, ನಾನು ಅಡುಗೆ ಮನೆಗೆ ಹಾಕ್ಕೊಂಡು ಹೋಗ್ತೀನಿ ಅಂದಾಗ ಅನೇಕ ಮೈಕ್ರೋಬ್ಸು ಹೊಟ್ಟೆಗೆ ಹೋಗಿ ನಾಳೆ ಬೆಳಗ್ಗೆ ಲೂಸ್ ಮೋಷನ್ ಆಗ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದು, ಅನೇಕದಂಥ ಸಮಸ್ಯೆಗಳು ಹೇಗೆ ಎಡೆ ಮಾಡಿಕೊಡ್ತೀವೋ, ಅಥವಾ ಸಿಕ್ಕಾಪಟ್ಟೆ ನಾವು ಮಾಡರ್ನೈಸ್ಡ್ ಅಂತ ಅಂದ್ಕೊಂಡು ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರುವಂಥ ಪದ್ಧತಿನ ನಾವು ಒಪ್ಕೊಂಬಿಟ್ಟಿದ್ದೀವೋ, ಈ ಥರದ್ದು ಎಲ್ಲ ತಪ್ಪು ಪರಿಕಲ್ಪನೆಗಳಿಗೆ ನಾವು ಎಡೆ ಮಾಡಿಕೊಟ್ಟಾಗ ನಮಗೆ ನಿಜವಾದ ಇರೋದು ಅರ್ಥ ಆಗಲ್ಲ. ಅಂದರೆ ಇವಾಗ ನಾವು ಏನೇನು ಮಾಡ್ತಿದ್ದೀವಿ ಕಂಪ್ಲೀಟ್ಲಿ ರಾಂಗ್ ಅಂತೀರಾ? ಬೈ ಆ್ಯಂಡ್ ಲಾರ್ಜ್ ಅರ್ಥ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನ ಬದಲಾಗಬೇಕು. ಏನಾಗಿದೆ, ಆ ಇಲ್ನೆಸ್ಸು ವೆಲ್ನೆಸ್ಗೆ ಒಂದು ಕೂದಲೆಳಿ ವ್ಯತ್ಯಾಸ. ಹಿಂಗಿದೆ ಅಂದರೆ ಇಲ್ಲೋ, ಹಂಗಿದೆ ಅಂದರೆ ವೆಲ್ಲೋ. ಸೊ ಆರೋಗ್ಯವಾಗಿ ಮನುಷ್ಯ ಇರಬೇಕು ಅಂದರೆ ಡಾಕ್ಟರ್ ಹತ್ರ ಹೋಗದಿದ್ದರೆ ಆರೋಗ್ಯ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇದು, ದಿನ ಬೆಳಗಾದರೆ ತಿಂಗಳಿಗೊಂದು ಪ್ಯಾಕೇಜಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋದು. ಒಂದು ಚೂರು 126 ಇರಬೇಕು ಶುಗರು, 130 ಆಗಿಬಿಟ್ರೆ ಕಾಲೇ ಡಾಕ್ಟರ್ ಸರ್ 130 ಆಗಿದೆ, ಒಂದು ಒಳ್ಳೆ ರೆಮಿಡಿ ಹೇಳ್ಬಿಡಿ. ಥರ್ಡ್ ಥಿಂಗ್ ಈಸ್, ಮೋಸ್ಟ್ ಆಫ್ ದ ಟೈಮ್ಸ್ ಆಯುರ್ವೇದ ಸಿಸ್ಟಮ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ಅದೇನು ಗೊತ್ತುಬಿಡೋ, ನಮ್ಮ ಅಜ್ಜಿ ಮಾಡ್ತಾಯಿದ್ದು, ನಿಮ್ಮ ಅಜ್ಜಿ ಹೋಳಿಗೆನೂ ಮಾಡ್ತಾಯಿದ್ರು, ನೀನು ಕಲ್ತಿದ್ಯಾ? ಕಲ್ತಿಲ್ಲ. ಪಕ್ಕದ ಮನೆಗೆ ಹೋಗಿ ತೊಗೊಂಬರೋ ಪದ್ಧತಿ ಮಾಡ್ಕೊಂಡಿದ್ಯಾ. ಆಯುರ್ವೇದ ನಿಮ್ಮ ಅಜ್ಜಿ ಮಾಡ್ತಾಯಿದ್ರು, ನೀನು ಕಲ್ತಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಕಲ್ತ್ಕೋ, ಸರಿಯಾಗಿ ಕಲ್ತ್ಕೋ. ಹೆಂಗೆ ಅಂದರೆ ಆಯುರ್ವೇದ ಟ್ರೆಡಿಷನ್ ಈಸ್ ಟು ಬಿ ರಿವಿಸಿಟೆಡ್. ಓಕೆ, ಹೇಗೆ ರಿಸರೆಕ್ಷನ್ ಆಫ್ ಆಯುರ್ವೇದ ಹೆಂಗಾಗತ್ತೆ ನೋಡಿ. ಈಗ ಕೂದಲು, ಎಷ್ಟು ಜನ ಕೂದಲನ್ನು ಸಂರಕ್ಷಣಾತ್ಮಕ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನೋಡೋಕ್ಕೆ ಚೆನ್ನಾಗಿದ್ರು, ಲಕ್ಷಣವಾಗಿದ್ದರು. ಪುರುಷ ಸ್ತ್ರೀ ಎರಡೂ ತುಂಬ ಸೌಂದರ್ಯಭರಿತವಾಗಿದ್ದರು, ಅಷ್ಟೇ ಆರೋಗ್ಯವಂತರಾಗಿದ್ದರು. ಇವತ್ತು ಮಲಬಾರು, ಕೋಸ್ಟಲ್ಲು, ಮಂಗಳೂರು, ಕಾಸರಗೋಡು, ಎಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಕೆಯಂಥ ಪ್ರದೇಶಗಳಿಗೆ ಇವತ್ತು ಹೋಗಿ ನೋಡಿ, ಕೂದಲು ದಟ್ಟವಾಗಿ ಬೆಳೆದಿರುತ್ತೆ. ಇಷ್ಟಿಷ್ಟು ಎಣ್ಣೆ ಹಚ್ಚಿರ್ತಾರೆ. ಶರೀರ ತಂಪು, ಕಾಂತಿ, ವರ್ಣ, ಆಮೇಲೆ ಆಭ್ಯಂತರಿಕ ಕೊಬ್ಬರಿ ಎಣ್ಣೆ ತೊಗೋತಾರೆ, ಒಳ್ಳೆಯ ಮೆಟಬಾಲಿಸಮ್ಮು. ನಾವಿವತ್ತು ಎಂಥ ಮಿಸ್ಕನ್ಸೆಪ್ಷನ್ಸಲ್ಲಿ ಇದ್ದೀವಿ ಅಂದ್ಬಿಟ್ರೆ, ತುಪ್ಪ ತಿನ್ಬಿಟ್ರೆ ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ. ಕೊಬ್ಬರಿ ಎಣ್ಣೆ ನಾನು ತಿನ್ನಲ್ಲ,